ಬಾಯ್ ನ್ಯೂಸ್ಗೆ ಸ್ವಾಗತ. ಸೃಷ್ಟಿಯಾಗಿದೆ. ಹೌದು, ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದ ಎಂಸಿ ಸುಧಾಕರ್ ಅವರಿಗೆ ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಮತ್ತೆ ಮಂತ್ರಿಗಿರಿಯನ್ನು ನೀಡಬೇಕು ಎಂದು ಒತ್ತಾಯಿಸಿ ಚಿಂತಾಮಣಿಯ ಪ್ರವಾಸ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ನೂರಾರು ಕಾರ್ಯಕರ್ತರು ಬೃಹತ್ ಪತ್ರಿಕಾಗೋಷ್ಠಿ ನಡೆಸಿ ಹೈಕಮಾಂಡ್ಗೆ ನೇರ ಸಂದೇಶ ರವಾನಿಸಿದ್ದಾರೆ. ಚಿಂತಾಮಣಿಯ ಪ್ರವಾಸ ಮಂದಿರದ ಆವರಣದಲ್ಲಿ ಇಂದು ಹಬ್ಬಿದ್ದ ರಾಜಕೀಯ ಧಗಧಗನೆ ಮುಗಿಲು ಮುಟ್ಟಿತ್ತು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಜೈಕಾರ ಕೂಗಿದ ನೂರಾರು ಕಾರ್ಯಕರ್ತರು ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಎಂದು ಬಿಗಿಪಟ್ಟು ಹಿಡಿದರು. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕಾಂಗ್ರೆಸ್ ಮುಖಂಡರು ಒಕ್ಕೊರಲಿನಿಂದ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ನಾಯಕನಿಗೆ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ಮುಖಂಡರು, ಕಳೆದ ಅವಧಿಯಲ್ಲಿ ಎಂಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾಗಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದರು. ಯಾವುದೇ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದೆ ಪಾರದರ್ಶಕವಾಗಿ ಇಡೀ ರಾಜ್ಯವೇ ಹೆಮ್ಮೆ ಪಡುವಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದರು. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಸುಧಾಕರ್ ಅವರ ಪ್ರಾಮಾಣಿಕ ಕಾರ್ಯವೈಖರಿಯನ್ನು ಈ ಹಿಂದೆ ಬಹಿರಂಗವಾಗಿ ಶ್ಲಾಘಿಸಿದ್ದರು ಎಂಬುದನ್ನು ಮುಖಂಡರು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 4,000–5,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳು ಸುಧಾಕರ್ ಅವರ ನೇತೃತ್ವದಲ್ಲಿ ಪ್ರಗತಿಯಲ್ಲಿದ್ದು, ಇವೆಲ್ಲವೂ ಪೂರ್ಣಗೊಳ್ಳಬೇಕಾದರೆ ಅವರು ಸಚಿವರಾಗುವುದು ಅನಿವಾರ್ಯವಾಗಿದೆ. ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಕೈಬಿಟ್ಟಿರುವುದು ಇಡೀ ಜಿಲ್ಲೆಯ ಕಾರ್ಯಕರ್ತರಲ್ಲಿ ತೀವ್ರ ನಿರಾಶೆ ಮೂಡಿಸಿದೆ. ಆದರೆ ಮುಂಬರುವ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಾದರೂ ಹೈಕಮಾಂಡ್ ಹಾಗೂ ಸಿಎಂ, ಡೆಪ್ಯೂಟಿ ಸಿಎಂ ಅವರು ಎಂಸಿ ಸುಧಾಕರ್ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಲೇಬೇಕು. ಇಲ್ಲದಿದ್ದರೆ ಮುಂಬರುವ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎಂದು ಅಲ್ಪಸಂಖ್ಯಾತರು ಹಾಗೂ ಎಲ್ಲಾ ವರ್ಗದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಈರುಳ್ಳಿ ಶಿವಣ್ಣ, ಚಿನ್ನಪ್ಪ, ಶೇಖ್ ಸಾದಿಕ್, ವಿ. ಅಮರ್, ನಡೆಂಪಲ್ಲಿ ಸೀನಾ, ಲಕ್ಷ್ಮೀನಾರಾಯಣ್ ರೆಡ್ಡಿ, ಸಿಕೆ ಶಬೀರ್, ಉಮೇಶ್ ಇನ್ನು ಮುಂತಾದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಒಟ್ಟಿಮಣಿ ಕಾಂಗ್ರೆಸ್ ಕಾರ್ಯಕರ್ತರ ಈ ಜಿದ್ದಾಜಿದ್ದಿನ ಸಭೆ ಮತ್ತು ಸಚಿವ ಸ್ಥಾನದ ಒತ್ತಾಯವೀಗ ರಾಜ್ಯ ನಾಯಕರ ಅಂಗಳ ತಲುಪಿದೆ. ಹೈಕಮಾಂಡ್ ಕಾರ್ಯಕರ್ತರ ಈ ಒಕ್ಕೊರಲಿನ ಕೂಗಿಗೆ ಮಣಿಯುತ್ತಾ ಎಂಸಿ ಸುಧಾಕರ್ ಅವರಿಗೆ ಮತ್ತೆ ಮಂತ್ರಿಗಿರಿ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಅದೇ ರೀತಿ ನಿನ್ನೆ ಅಧಿಕಾರವನ್ನ ಹಸ್ತಾಂತರ ಮಾಡಿದಂತ ಮತ್ತು ಅಧಿಕಾರವನ್ನು ಸ್ವೀಕರಿಸಿದಂತ ನಮ್ಮ ರಾಜ್ಯದ ಎಲ್ಲಾ ಸಚಿವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರನ್ನ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ಚಿಂತಾಮಣಿ ತಾಲೂಕಿನ ಜನತೆ ಪರವಾಗಿ, ಕಾರ್ಯಕರ್ತರ ಮುಖಂಡರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಇವತ್ತು ನಾವು ನಿನ್ನೆಯ ಒಂದು ಮೊದಲನೇ ಪಟ್ಟಿಯಲ್ಲಿ ನಮ್ಮ ತಾಲೂಕಿನ ಶಾಸಕರಾದ ಸುಧಾಕರ್ ರೆಡ್ಡಿಯವರ ಮಾಜಿ ಸಚಿವರ ಹೆಸರು 100ಕ್ಕೆ 100 ಆ ಒಂದು ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ನಮಗೆ ಒಂದು ವಿಶ್ವಾಸವಿತ್ತು. ಕಾರಣಾಂತರಗಳಿಂದ 2ನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಬರುತ್ತೆ ಅಂತ ಹೈಕಮಾಂಡ್ ಸೂಚಿಸಿದ್ದಾರಂತೆ. ಅದರಿಂದ ನಾವು ಇವತ್ತು ಇಲ್ಲಿ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ನಾವೆಲ್ಲ ಸೇರಿ 2ನೇ ಪಟ್ಟಿಯಲ್ಲಿ ನಮ್ಮ ಮಾಜಿ ಸಚಿವರ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ನಾವು ಈ ಒತ್ತಾಯ ಮಾಡಲು ಇವತ್ತು ಈ ಒಂದು ಸಭೆಯನ್ನ ಏರ್ಪಾಡು ಮಾಡಿದ್ದೇವೆ. ಬಂಧುಗಳೇ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ, ಮುಖಂಡರಿಗೂ ಗೊತ್ತಿದೆ, ಕಾರ್ಯಕರ್ತರಿಗೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಸಚಿವರು ಏನು ಅವತ್ತು ಉನ್ನತ ಶಿಕ್ಷಣ ಒಂದು ಹುದ್ದೆಯನ್ನ, ಒಂದು ಪೋರ್ಟ್ಫೋಲಿಯೋನ ಕೊಟ್ಟರು, ಅದನ್ನು ಬಹಳ ಇಡೀ ರಾಜ್ಯದಲ್ಲಿ ಆ ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಒಂದು ಒಳ್ಳೆಯ
ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ. ಅದೇ ರೀತಿ ಆ ಉನ್ನತ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಹೊಸ ಬೆಳವಣಿಗೆಗಳು ಆ ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಾಗಿದೆ. ಅದೇ ರೀತಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಅವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ. ಅಂತ ಒಂದು ಹೊಸ ಯೋಜನೆಗಳನ್ನು ತಂದು ಈ ರಾಷ್ಟ್ರಕ್ಕೆ ಮಾದರಿಯಾಗಿ ಇವತ್ತು ಶಿಕ್ಷಣ ಕ್ಷೇತ್ರವನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ವಿಚಾರ ಇಡೀ ರಾಜ್ಯದ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೆಮ್ಮೆ ಪಡುವಂತಹ ಒಂದು ಅನೇಕ ಬದಲಾವಣೆಗಳನ್ನ, ಅನೇಕ ಹೊಸ ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿಯಾಗಿ ಇವತ್ತು ಶಿಕ್ಷಣ ಕ್ಷೇತ್ರವನ್ನ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಕೀರ್ತಿ ಅವರು ಸಲ್ಲಬೇಕು. ಅನೇಕ ಸಲ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ನಾನು ಸುಧಾಕರ್ ರೆಡ್ಡಿ ಅವರಿಗೆ ಮೊದಲು ಬೇರೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದೆ, ಆದರೆ ಆವತ್ತು ಸುಧಾಕರ್ ರೆಡ್ಡಿ ಅವರಿಗೆ ನಾನು ಅದನ್ನು ಬದಲಾವಣೆ ಮಾಡಿ ಉನ್ನತ ಶಿಕ್ಷಣ ಸಚಿವರ ಸ್ಥಾನವನ್ನು ಕೊಟ್ಟೆ. ಈ ಒಂದು ಸ್ಥಾನ ಸಿದ್ದರಾಮಯ್ಯನವ್ರಿಗೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಹೇಳಿದೆ, ಈ ತರ ಸುಧಾಕರ್ ಅವರಿಗೆ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದ್ದೀನಿ. ಆದರೆ ಇವತ್ತು ಪೋರ್ಟ್ಫೋಲಿಯೋ ಚೇಂಜ್ ಮಾಡಿರೋದು ನನಗೆ ತುಂಬಾ ಸಂತೋಷ ತಂದಿದೆ, ಹೆಮ್ಮೆ ಆಗ್ತಾ ಇದೆ. ಕಾರಣ ಅವರು ಈ ಒಂದು ಪೋರ್ಟ್ಫೋಲಿಯೋ ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ. ನನಗೆ ಇವತ್ತು ಸಮಾಧಾನ ಆಯಿತು. ಇವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಕ್ರಾಂತಿ ಮತ್ತು ಒಳ್ಳೆ ಬದಲಾವಣೆ ಮತ್ತು ಫ್ಯಾಷನ್ ಅನ್ನು ತರ್ತಾ ಇದ್ದಾರೆ ಅಂತಕ್ಕಂಥ ಒಂದು ಶಬಾಷ್ಗಿರಿಯನ್ನ ಡಿ.ಕೆ. ಶಿವಕುಮಾರ್ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಆದ್ರಿಂದ ನಾನು ಹೇಳೋದಿಷ್ಟೇ, ನಮ್ಮ ಸಚಿವರಿಗೆ ನೀವು ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸಿ ಅವರು ಪ್ರಾಮಾಣಿಕವಾಗಿ ಏನು ಕಪ್ಪು ಶಿಕ್ಷೆ ಇಲ್ಲದೆ, ಪಾರದರ್ಶಕವಾಗಿ, ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಈ ರಾಜ್ಯದಲ್ಲಿ ಯಾರಾದರೂ ಏಕೈಕ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಸುಧಾಕರ್ ಅಂತ ಹೇಳಿ ತಪ್ಪಾಗಲ್ಲ ಬಂಧುಗಳೇ. ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೃಷ್ಣಮೂರ್ತಿ, ಚಿಂತಾಮಣಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸದಸ್ಯನಾಗಿದ್ದೇನೆ. ಈ ದಿನ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಹಾಗೂ ವಿಶೇಷವಾಗಿ ಆಹ್ವಾನಿತರಾಗಿರ್ತಕ್ಕಂತಹ ಮಾಧ್ಯಮ ಮಿತ್ರರೇ, ಸೇರಿರ್ತಕ್ಕಂಥ ವಿಷಯ ಈಗಾಗಲೇ ಲಕ್ಷ್ಮಣ ರೆಡ್ಡಿ ಅವರು ತಿಳಿಸಿದ್ದಾರೆ. ಏನು 2023ರ ಚುನಾವಣೆಯಲ್ಲಿ 130 ಶಾಸಕರನ್ನ ಗೆಲ್ಲಿಸೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಅತ್ಯಂತ ಅಭೂತಪೂರ್ವವಂತ ಒಂದು ಫಲಿತಾಂಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ನಾಯಕರು ಘೋಷಿಸತಕ್ಕಂಥ ಪಂಚ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳ ಮುಖಾಂತರ ಇಡೀ ದೇಶದಲ್ಲಿಯೇ ಇವಾಗ ನಮ್ಮ ಕರ್ನಾಟಕ ಮಾಡೆಲ್ ಆಗಿದೆ. ಇದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅಂದಿನ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯರವರ ಮುಖಂಡತ್ವದಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರಾದಂತಹ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರಿಗೆ ಹೈಕಮಾಂಡ್ನವರು ಎಲ್ಲರೂ ಸೇರಿ ಉನ್ನತ ಶಿಕ್ಷಣ ಒಂದು ಸಚಿವರಾಗಿ ಕೆಲಸ ಮಾಡುವಂತಹ ಅವಕಾಶವನ್ನು ಒದಗಿಸಿಕೊಟ್ರು. ಏನು ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ನಿನ್ನೆ ಮೊನ್ನೆ ಸಚಿವ ಸ್ಥಾನ ಬಿಡೋವರೆಗೂ ಅವರು ಪ್ರತಿದಿನ 18ರಿಂದ 20 ಗಂಟೆಗಳ ಕಾಲ ಸತತವಾಗಿ ಅವರ ಒಂದು ಸೇವೆ, ಶ್ರಮ ಎಲ್ಲವನ್ನು ಸಹ ಉನ್ನತ ಶಿಕ್ಷಣಕ್ಕಾಗಿ ಹಾಗೂ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಾಗೂ ರಾಷ್ಟ್ರದ ಅಭಿವೃದ್ಧಿಗಾಗಿ ಅವರು ಶ್ರಮಿಸಿರುವಂತಹ ವಿಷಯ ತಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಗಳು ಮಾದರಿಯಾಗಿವೆ. ಇವತ್ತು ಉನ್ನತ ಶಿಕ್ಷಣ ಸಚಿವಾಲಯದಲ್ಲಿ ಅವರು ಅನೇಕ ಒಂದು ಹೊಸ ಯೋಜನೆಗಳನ್ನು ಜಾರಿ ಮಾಡಿ ವಯಸ್ಕರ ಒಂದು ಅಭಿವೃದ್ಧಿಗೆ, ಏನು ಉನ್ನತ ಶಿಕ್ಷಣದಲ್ಲಿ ಏನೇನು ಬದಲಾವಣೆಗಳು ತರಬೇಕು, ಅದನ್ನು ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿ ರೂಪುಗೊಳ್ಳುವಂತಹ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ನಮ್ಮ ಜಿಲ್ಲೆಯಾದ್ಯಂತ ಸಹ ಇಡೀ ಜಿಲ್ಲೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಜಿಲ್ಲೆಗಳಿಗೂ ಸಮಾನಾಂತರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡು ಮಾದರಿಯಾಗಿರ್ತಾರೆ. ಇಂತಹ ಒಂದು ಅಹರ್ನಿಶವಾಗಿ ದುಡಿದಿರ್ತಕ್ಕಂಥ ನಮ್ಮ ನಾಯಕರಂತ ಸುಧಾಕರ್ ಅವರಿಗೆ ಈ ಒಂದು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮೊದಲನೇ ಪಟ್ಟಿಯಲ್ಲೇ ನಮ್ಮ ನಾಯಕರ ಒಂದು ಹೆಸರು ಬರುತ್ತೆ ಒಂದು ಆಶಾಭಾವನೆ ಇತ್ತು.
ಕಾರಣಾಂತರಗಳಿಂದ ಆ ಒಂದು ಪಟ್ಟಿಯಲ್ಲಿ ನಮ್ಮ ನಾಯಕರ ಹೆಸರು ಇಲ್ಲದೆ ಇರುವುದು ನಮಗೆ ಒಂದು ಖೇದ ಇದೆ. ಈಗ ನಮ್ಮೆಲ್ಲರ ಪರವಾಗಿ ನಾವು ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರ ಪರವಾಗಿ ನಾವು ಕಾಂಗ್ರೆಸ್ನ ಹೈಕಮಾಂಡ್ ಅವರ ಹತ್ರ ಮತ್ತೆ ಈಗಿನ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಇಂತಹ ಒಂದು ಅಭೂತಪೂರ್ವ ಅಂತ ಒಂದು ಕೆಲಸ ಮಾಡಿ ಮಾದರಿಯಾಗಿರ್ತಕ್ಕಂಥ ನಿಷ್ಕಳಂಕ, ಪಕ್ಷಭೇದ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ಹಗರಣಗಳಿಲ್ಲ, ಈ ತರ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ನಾಯಕರಿಗೆ ದಯವಿಟ್ಟು ಸಚಿವ ಸ್ಥಾನ ನೀಡಲೇಬೇಕು. ವಿಶೇಷವಾಗಿ ಅದೇ ಉನ್ನತ ಶಿಕ್ಷಣ ಸಚಿವ ಸ್ಥಾನ ನೀಡಿದ್ರೆ ಏನು ಉಳಿಕೆ ಕಾಮಗಾರಿಗಳು ಏನಿದೆ ಈ 2 ವರ್ಷದಲ್ಲಿ ಅದನ್ನು ಅವರು ಪೂರ್ತಿ ಮಾಡೋಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತಾ ನಾನು ಸ್ನೇಹಿತರೆ, ನಾನು ನಡಂಪಲ್ಲಿ ಶ್ರೀನಿವಾಸ್ ಅಂತ ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳೇ ಹಾಗೂ ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರುಗಳೇ, ಎಲ್ಲ ನಿಮ್ಮ ಎಲ್ಲರ ಸಮಕ್ಷಮದಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಏನು ಇವತ್ತು AICC ಇದೆ, ನಮ್ಮ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಿಗೂ, ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವರಿಗೂ, ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತು ನೀವು 2023ರ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಈ ಭಾಗದ ಶಾಸಕರು, ನಮ್ಮ ಅಭಿಮಾನಿಗಳು, ನಮ್ಮ ನಾಯಕರಾಗಿದ್ದಂಥ ಸುಧಾಕರ್ ಅವರನ್ನು ನೀವು ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಿದ್ರಿ. ಅಂದಿನಿಂದ ಕೂಡ ಇಲಾಖೆಯ ಪ್ರಗತಿಯನ್ನ ಇಡೀ ರಾಜ್ಯದಲ್ಲಿ ಉತ್ತಮ ಶಿಖರಕ್ಕೆ ಕೊಂಡೊಯ್ದಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಇಲಾಖೆಯಲ್ಲಿ ಒಟ್ಟಾರೆಯಾಗಿ 23 ಇಲಾಖೆಗಳಲ್ಲಿ ಎಲ್ಲಾ ಇಲಾಖೆಗಳಿಗಿನ್ನ ಅತಿ ಹೆಚ್ಚಿನ ಪ್ರೋಗ್ರೆಸ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಇಲಾಖೆ ಇದ್ರೆ ಅದು ಹೈಯರ್ ಎಜುಕೇಷನ್ ಇಲಾಖೆ. ಆದುದರಿಂದ ಈ ಭಾಗದಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಆಗಿರ್ಬೋದು, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ನಮ್ಮ ಸಚಿವರಾದಾಗಿಂದ ಈ ಭಾಗದಲ್ಲಿ ಬಂದಂತ ಅನೇಕ ಚುನಾವಣೆಗಳನ್ನಾಗಿರ್ಬೋದು, ಇಲ್ಲ ನಮ್ಮ ಪಕ್ಷದ ಸಂಘಟನೆಯನ್ನ ಮತ್ತು ಪಕ್ಷವನ್ನು ಸದೃಢಗೊಳಿಸುವುದರಲ್ಲಿ ಆಗಿರ್ಬೋದು, ವಿಶೇಷವಾಗಿ 2 ಸಲ ನಮ್ಮ ಮುಖ್ಯಮಂತ್ರಿಗಳನ್ನ ಈ ಜಿಲ್ಲೆಗೆ ಕರೆಸಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲೆಗೆ ಕೊಟ್ಟಂತ ಕೀರ್ತಿಯಾಗಿರ್ಬೋದು, ಇವೆಲ್ಲವೂ ಕೂಡ ಪಕ್ಷದ ಪರವಾಗಿ ಕೆಲಸ ನಿರ್ವಹಿಸಿದ್ದಾರೆ ಅಂತಕ್ಕಂಥ ಅಂದರೆ ಅದು ತಪ್ಪಾಗಲಾರದು. ಆದುದರಿಂದ ಏನು ಇವತ್ತು ನಮ್ಮ AICCನವರು ಮುಖ್ಯಮಂತ್ರಿಗಳನ್ನಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ, ಉಪಮುಖ್ಯಮಂತ್ರಿಗಳನ್ನಾಗಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರನ್ನ ಈ ಸಂಪುಟದಲ್ಲಿ ಮಾಡಿ ಸಚಿವ ಸಂಪುಟನ ರಚನೆ ಮಾಡಿದರು. ಇದರಲ್ಲಿ ಬಹಳ ನಿರೀಕ್ಷೆ ಇತ್ತು ನಮಗೆ, ಈ ಭಾಗದ ಜನಕ್ಕೆ, ಮುಖಂಡರುಗಳಿಗೆ, ಪದಾಧಿಕಾರಿಗೆ ಎಲ್ಲರಿಗೂ ಕೂಡ ಬಹಳ ನಿರೀಕ್ಷೆ ಇತ್ತು. ಪ್ರಥಮ 1ನೇ ಪೇಜಲ್ಲೇ ಕೂಡ ನಮ್ಮ ಸಚಿವರು ಇವತ್ತು ನಮ್ಮ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತಕ್ಕಂಥ ಹಂಬಲದಲ್ಲಿದ್ದೀವಿ. ಅದೇನೋ ಕಾರಣ ಗೊತ್ತಿಲ್ಲ, ಯಾವುದೇ ಒಂದು ತೊಂದರೆ ಏನು ಗೊತ್ತಿಲ್ಲ. ಆದರೆ 2ನೇ ಪೇಜಲ್ಲಿ ನೀವೇನು ಸಚಿವ ಸಂಪುಟವನ್ನು ನೀವು ರಚನೆ ಮಾಡ್ತೀರೋ ಅದರಲ್ಲಿ ಕಡ್ಡಾಯವಾಗಿ ನಮ್ಮ ಡಾಕ್ಟರ್ MC ಸುಧಾಕರ್ ಅವರನ್ನ ಸಚಿವರನ್ನಾಗಿ ನೀವು ಪರಿಗಣಿಸಬೇಕು. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಅಣ್ಣ ತಮ್ಮಂದರು ಎಲ್ಲರಿಗೂ ನಮಸ್ಕಾರ. ನಮ್ಮ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಮಾನ್ಯ ಶಾಸಕರು, ಈಗಿರ್ತಕ್ಕಂಥ ಶಾಸಕರು, ಮಾಜಿ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಉನ್ನತ ಶಿಕ್ಷಣ ಮಂತ್ರಿಗಳಾದಂಥ MC ಸುಧಾಕರ್ ಅವರು ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿರೋದೇನೆಂದರೆ, ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರ್ಕೆಟ್ ಒಂದು ತರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಈಗಿನ ಇದರಲ್ಲಿ. ಅದೇ ರೀತಿ ಶಿಡ್ಲಘಟ್ಟದಲ್ಲಿ ರೇಷ್ಮೆ ಗೂಳು ಮಾರ್ಕೆಟ್ ತಂದಿದ್ದಾರೆ. ಅವರು ಉನ್ನತ ಶಿಕ್ಷಣದಲ್ಲಿ ಮಾತ್ರ ಅಲ್ಲದೆ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ತಗೊಳ್ತಕ್ಕಂಥ ನಿರ್ಧಾರಗಳು, ಆ ನಿರ್ಧಾರಗಳನ್ನು ಬೇರೆ ಯಾರೂ ತಗೊಳ್ಳೋದಕ್ಕಾಗೋದಿಲ್ಲ. ಆದ್ರಿಂದ ದಯವಿಟ್ಟು ಸರ್ಕಾರ, ಈಗಿನ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಅವರು ಕೆಲಸಗಳಿಗೆ ನೋಡಿ ಅವ್ರಿಗೆ ಇನ್ನೂ ಈಗ ಕೊಟ್ಟಿರ್ತಕ್ಕಂಥ
ಮಂತ್ರಿಗಿಂತ ಇನ್ನೂ ಒಳ್ಳೆ ಮಂತ್ರಿ ಕೊಡಬೇಕು. ನೆಕ್ಸ್ಟ್ ಇವಾಗ 2ನೇ ಕಂತಲ್ಲಿ ಅವ್ರನ್ನ ಮಂತ್ರಿ ಮಾಡಲೇಬೇಕಂತೇಳಿ ಒತ್ತಾಯಿಸ್ತಾ ಇದು ಮಾಡ್ತೀವಿ. ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ತಾಲೂಕಿನ ಮಾಧ್ಯಮ ಮಿತ್ರರು ಇದ್ದರೆ, ನಮ್ಮ ನಾಯಕರು MC ಸುಧಾಕರ್ ಅವರು ಸುಮಾರು 3 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಯಾವ ಥರ ಮಾರ್ಪಾಡುಗಳು ತಂದಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದು ಈ ರಾಜ್ಯದ ಮುಖಂಡರಿಗೂ ಗೊತ್ತು ಮತ್ತು ನಮ್ಮ ಜಿಲ್ಲೆಯ ಅಧಿಕಾರಿಗಳನ್ನ ಮತ್ತು ನಮ್ಮ ಮುಖಂಡರುಗಳನ್ನ ಯಾವ ಥರ ಜಿಲ್ಲೆಯಿಂದ ಉಸ್ತುವಾರಿ ತಗೊಂಡು ಜವಾಬ್ದಾರಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು 23ರ ಚುನಾವಣೆಯಲ್ಲಿ ಅವರು ಕೊಟ್ಟಂಥ ಜವಾಬ್ದಾರಿ ಏನು ನಮ್ಮ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸುಧಾಕರ್ ಅವರನ್ನು ಮತ್ತು ಈ ಕಡೆ ಕೋಲಾರ ಜಿಲ್ಲೆಯಲ್ಲೂ 4 ಸ್ಥಾನಗಳು ಕಾಂಗ್ರೆಸ್ ಪಾರ್ಟಿ ಬಂದಿದ್ದಕ್ಕೋಸ್ಕರವಾಗಿ ಅವ್ರಿಗೆ ಆವತ್ತಿನ ದಿನ ರಾಜ್ಯದ ಮುಖಂಡರಾಗ್ಬೋದು, ರಾಷ್ಟ್ರದ ಮುಖಂಡರಾಗ್ಬೋದು, ಅವ್ರು ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು 3 ವರ್ಷಗಳ ಕಾಲ ಅವರು ಕೆಲಸ ಮಾಡಿರೋದು ನೋಡಿ ನಮ್ಮ CLP ನಾಯಕರು ಅಂದರೆ ಇವತ್ತು ನಮಗೆ ಸಿದ್ದರಾಮಯ್ಯನವರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಅವರೆಲ್ಲರೂ ಅವ್ರು ಕೊಡ್ತಾರೆ ಅಂತ ನಂಬಿಕೆ ನಮ್ಗೆ ತುಂಬ ಇತ್ತು. ಯಾಕೆಂದರೆ ಅವರು ಆ ಥರ ಕೆಲಸವನ್ನು ಮಾಡಿ ಏನು ಇಷ್ಟೊತ್ತು ನಮ್ಮ ಮುಖಂಡರಿದ್ದಂಗೆ 24 ಗಂಟೆಯಲ್ಲಿ 20 ಗಂಟೆ ಕೆಲಸ ಮಾಡಿದ್ದಾರೆ. KDP ಸಭೆಗಳಿರ್ಬೋದು, ತಾಲೂಕಲ್ಲಿರ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಯಾವ ಥರ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ತಾಲೂಕಿನ ಮುಖಂಡರಿಗೂ ಗೊತ್ತು, ರಾಜ್ಯದ ಮುಖಂಡರಿಗೂ ಗೊತ್ತಿದೆ. ಅದು ಎಲ್ಲ ಸಚಿವರು ಇವರು ಮಾಡಿದಷ್ಟು ಜವಾಬ್ದಾರಿಯಾಗಿ ಕೆಲಸ ಯಾರೂ ಮಾಡಲಿಲ್ಲ ಅಂತ ಸರ್ಕಾರದ ಎಲ್ಲ ನಮ್ಮ ಹಿರಿಯ ನಾಯಕರು ಗೊತ್ತಿತ್ತು. ಆದರೂ ಕಾರಣಾಂತರಗಳು ಇದೇ ಲಿಸ್ಟಲ್ಲಿ ಬರುತ್ತೆ ಅಂದ್ಕೊಂಡಿದ್ವಿ, ಆದರೂ ಬರಲೇಬೇಕು ಅಂತ ಇಡೀ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯ ಮುಖಂಡರುಗಳಿಂದ ನಾವು ಒತ್ತಾಯನ ಪೂರ್ತಿ ಮಾಡ್ತೀವಿ ಅಂತ ನಮಸ್ಕಾರ.